ನಮಸ್ಕಾರ ಸ್ನೇಹಿತರೆ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಹಣ ಅಂತೂ ಸಾಕಷ್ಟು ಜನರಿಗೆ ಇನ್ನೂ ಹಣನೇ ಬಂದಿಲ್ಲ. ಯಾಕಂದ್ರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಹಣ ಬರಬೇಕಂದ್ರೆ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ. ನೀವು ಏನು ಮಾಡಬೇಕು, ನಿಮಗೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಏನು ಅನ್ನುವಂತ ತಿಳಿಸ್ಕೊಡ್ತೀನಿ. ನೋಡಿ, ಸಾಕಷ್ಟು ಜನರಿಗೆ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಹಣನೇ ಬಂದಿಲ್ಲ. ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಹಣ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಆದ್ರೆ ಸಿಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ. ಯಾರು ಈಗಾಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀವು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಲ್ಲ ಅಪ್ಲೈ ಮಾಡಿದ್ದೀರಾ. ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನೀವು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಾದ್ರೆ ಅಪ್ಲೈ ಮಾಡಿದ್ದೀರಾ. ಅದು ಅಪ್ಲೈ ಮಾಡೋ ಲೈವ್ ಡೆಮೋ ವಿಡಿಯೋ ಎಲ್ಲ ಕೊಟ್ಟಿದ್ದೆ, ಈಗಾಗಲೇ ಎಲ್ಲರೂ ಅಪ್ಲೈ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಿರುತ್ತಲ್ಲ, ಈ ಒಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನೀವು ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ನಾನಿಲ್ಲಿ ನನ್ನ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅನ್ನಾದ್ರೆ ಕೊಡ್ತಿದ್ದೀನಿ. ನೋಡಿ, ಈ ರೀತಿಯಾಗಿರುತ್ತೆ, KB010 ಈ ರೀತಿಯಾಗಿ ನಿಮ್ದು ಇರುತ್ತೆ. ನೋಡಿ, ಒನ್ ಟೈಮು ನಿಮ್ದು ಅಕ್ನಾಲಜ್ಮೆಂಟ್ ಅಲ್ಲಿ ಸಕಲ ನಂಬರ್ ಅಂತ ಇರುತ್ತೆ. ನಿಮ್ದು ತುಂಬಾ ದಿನ ಆಗಿರುತ್ತೆ ಅಪ್ಲೈ ಮಾಡಿ, ನಿಮಗೆ ಸಕಲ ನಂಬರ್ ಎಲ್ಲಿ ಸಿಗುತ್ತೆ, ಈ ಒಂದು ಅಕ್ನಾಲಜ್ಮೆಂಟ್ ಎಲ್ಲಿದೆಯೋ ಏನೋ ಅಂತ ನಿಮಗೆ ಗೊತ್ತಿರಲ್ಲ. ಆದ್ರೆ ನೀವೇನು ಟೆನ್ಷನ್ ಆಗುವ ಅವಶ್ಯಕತೆ ಆದ್ರೆ ಇಲ್ಲ. ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಎಜುಕೇಶನಲ್ ಅಸಿಸ್ಟೆಂಟ್ ಈ ರೀತಿಯಾಗಿ ಸ್ಟೇಟಸ್ ಆದ್ರೆ ಓಪನ್ ಆಗಿದೆ. ಕರೆಂಟ್ ಸ್ಟೇಟಸ್ ಡಿಲಿವರ್ಡ್ ಅಂತ ತೋರಿಸ್ತಿದೆ. ಇಲ್ಲಿ ಕರೆಂಟ್ ಸ್ಟೇಟಸ್ ಡಿಲಿವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಕೋಬಹುದು, ಇಲ್ಲಿ ಅಪ್ಲಿಕೇಶನ್ ಫಾರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಎಜುಕೇಶನಲ್ ಅಸಿಸ್ಟೆನ್ಸ್ ಫಾರ್ 2 ಚಿಲ್ಡ್ರನ್ಸ್ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ನೀವು ವ್ಯೂ ಮಾಡಬಹುದಾಗಿರುತ್ತೆ. ಅಪ್ಲಿಕೇಶನ್ ಸಬ್ಮಿಷನ್ ಅನ್ನು ಕೂಡ ನೀವು ಇಲ್ಲಿ ವ್ಯೂ ಮಾಡಬಹುದು. ಇಲ್ಲಿ ನೀವು ಅಕ್ನಾಲಜ್ಮೆಂಟ್ ಅನ್ನು ಕೂಡ ಮತ್ತೆ ಡೌನ್ಲೋಡ್ ಮಾಡ್ಕೋಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸ್ಟೇಟಸ್ ಕಂಪ್ಲೀಟೆಡ್ ಇದೆ. ನೋಡಿ, ಈಗ ನಿಮ್ಗೆ ಹಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಂತೂ ಹಣ ಎಷ್ಟು ಬರುತ್ತೆ, ಯಾಕಂದ್ರೆ ವರ್ಷದಲ್ಲೆಲ್ಲ 50,000 ಹಣ ಎಲ್ಲ ಬರ್ತಿತ್ತು, ಈಗ ಎಷ್ಟು ಬರುತ್ತೆ ಅಂತ ಕೂಡ ನೀವು ಪ್ರಶ್ನೆಯನ್ನ ಕೇಳ್ಬೋದು. ನೋಡಿ, ನಿಮ್ಗೆ ಹಣ ಬಂದ್ಬಿಟ್ಟು ಎಷ್ಟು ಬರ್ತಿದೆ ಅಂದ್ರೆ ಕೇವಲ 10,000 ಮಾತ್ರ ಬರ್ತಿದೆ. ಈಗ ಲಾಸ್ಟ್ ಇಯರ್ ಎಲ್ಲ 50,000 ಬಂದಿತ್ತು. ನಾರ್ಮಲ್ ಡಿಗ್ರಿ ಅವ್ರಿಗೆಲ್ಲ 25,000 ಈ ರೀತಿಯಾಗಿ ಹಣ ಎಲ್ಲ ಬರ್ತಿತ್ತು. ಈಗ ಆ ರೀತಿ ಬರ್ತಿಲ್ಲ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 10,000 ಮಾತ್ರ ಬರ್ತಿದೆ. ಬೇರೆ ಕೋರ್ಸ್ ಅವ್ರಿಗೆ 5,000 ಈ ರೀತಿಯಾಗಿ 3,000 ಈ ರೀತಿಯಾಗಿ ಹಣ ಆದ್ರೆ ಬರ್ತಿದೆ. ನಾನು ಲೇಟೆಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಕೋರ್ಸ್ಗೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದು ಕೂಡ. ಈಗ ಇವೆಲ್ಲ ಬಿಟ್ಟು ನಿಮ್ಗೆ ಹಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನೀವೆಲ್ಲ ಪ್ರಶ್ನೆ ಕೇಳ್ತೀರಾ. ಹಣ ಬರ್ಬೇಕಂದ್ರೆ ನೀವು ಲಾಸ್ಟ್ ಇಯರ್ ಒಂದು ಕೆಲಸ ಮಾಡಿದ್ರಿ ಅಂದ್ರೆ 2021-22ನೇ ಸಾಲಿನಲ್ಲಿ ನಿಮ್ಮ ಒಂದು SSP ID ಅನ್ನ ಹೋಗಿ ಲಿಂಕ್ ಮಾಡಿಸಿದ್ರಿ. ಲೇಬರ್ ಆಫೀಸ್ಗೆ ಹೋಗ್ಬಿಟ್ಟು ಕಟ್ಟಡ ಕಾರ್ಮಿಕರ ಆಫೀಸ್ ಎಲ್ಲಿರುತ್ತೆ ಆ ಒಂದು ಆಫೀಸ್ಗೆ ಹೋಗ್ಬಿಟ್ಟು ನೀವು ಲಿಂಕ್ ಮಾಡಿಸಿದ್ರಿ. ನಿಮ್ಮ ಒಂದು SSP ID ನ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ಗೆ ಲಿಂಕ್ ಮಾಡಿಸಿದ್ರೆ ಇದು ಅದೇ ರೀತಿಯಾಗಿ ನಿಮ್ಮ ಹತ್ತಿರದಲ್ಲಿರುವ ಕಟ್ಟಡ ಕಾರ್ಮಿಕರ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು SSP ID ಏನಿರುತ್ತೆ ನಿಮ್ಮ ಒಂದು SSP ID ಅನ್ನ ಹೋಗಿ ಲಿಂಕ್ ಮಾಡಿಸ್ಬೇಕು. ನಮ್ಮ ಒಂದು SSP ID ಲಿಂಕ್ ಮಾಡಿ ಅಂತ ಕೇಳಿ ಅವರನ್ನ, ಅವರು ನಿಮ್ಮ ಒಂದು SSP ID ಅನ್ನ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ಗೆ ಲಿಂಕ್ ಮಾಡಿಕೊಡ್ತಾರೆ. ಆಗ ನಿಮಗೆ ಸ್ಕಾಲರ್ಶಿಪ್ ಹಣ ಆದ್ರೆ ಬರುತ್ತೆ. ಇದು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಧಿಕಾರಿಗಳಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ. ಈ ರೀತಿಯಾಗಿ ನಿಮ್ಗೆ ಮಾಡಿ ನಿಮ್ಮೆಲ್ಲರಿಗೂ ಹಣ ಆದ್ರೆ ಬರುತ್ತೆ. ನಿಮ್ಮ ಹತ್ತಿರದ ಕಟ್ಟಡ ಕಾರ್ಮಿಕರ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು SSP ID ಅನ್ನ ಹೇಳಿ ಅವರು ಲಿಂಕ್ ಮಾಡಿಕೊಡ್ತಾರೆ. ಓಕೆನಾ? ಇದು ಸದ್ಯ ಮಟ್ಟಕ್ಕಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.